ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ನಾನು ಇದನ್ನು ಡ್ರೈ ಫ್ರೂಟ್ಸ್ ಹಾಗೂ ಡ್ರೈ ನಟ್ಸಿಂದ ಯೂಸ್ ಮಾಡಿಕೊಂಡು ನಾನು ಒಂದು ರುಚಿಕರವಾದ ಒಂದು ಲಡ್ಡನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಹೆಲ್ದಿ ಕೂಡ. ಈಗ ಇದನ್ನ ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗಿರುವಂಥದ್ದು ನಾನಿಲ್ಲಿ 1 ಕಪ್ ಆಗುವಷ್ಟು ಪಿಸ್ತಾ, 1 ಕಪ್ ಆಗುವಷ್ಟು ಆಲ್ಮಂಡ್ ಹಾಗೂ ಪಂಪ್ಕಿನ್ ಸೀಡ್ಸ್ ಹಾಗೂ ಸನ್ಫ್ಲವರ್ ಸೀಡ್ ಹಾಗೂ ಇದು ಗೋಡಂಬಿ ಕ್ಯಾಶ್ಯೂ ಮತ್ತು ಬ್ಲ್ಯಾಕ್ ಗ್ರೇಪ್ಸ್ ಹಾಗೂ ವೈಟ್ ಗ್ರೇಪ್ಸ್ ಹಾಗೂ ಡೇಟ್ಸ್ ಮತ್ತು ಕೊಬ್ಬರಿ ಹಾಗೂ ಗಸಗಸೆ, ನಾಟಿ ಹಸುವಿನ ತುಪ್ಪ ಮತ್ತು ಏಲಕ್ಕಿ, ಇದಿಷ್ಟನ್ನು ನಾನು ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಬಾಣಲೆನ ಇಟ್ಟಿದ್ದೀನಿ. ಸ್ವಲ್ಪ ಕಾದ ನಂತರ ಅದಕ್ಕೆ ಮನೆಯಲ್ಲೇ ಮಾಡಿದಂಥ ನಾಟಿ ಹಸುವಿನ ತುಪ್ಪವನ್ನು ನಾನು 1 ಚಿಕ್ಕ ಸ್ಪೂನಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈ ತುಪ್ಪವನ್ನು ಹಾಕ್ಕೊಂಡ ನಂತರ ನಾನಿವಾಗ ಈ ಆಲ್ಮಂಡನ್ನು ನಾನು 1 ಕಪ್ನಷ್ಟು ಆಲ್ಮಂಡನ್ನು ಮೆಜರ್ಮೆಂಟ್ ಕಪ್ಪನ್ನು ಇಟ್ಕೊಳ್ಬೇಕಾಗುತ್ತೆ. ಎಲ್ಲನೂ ಅದೇ ಕಪ್ಪಲ್ಲಿ ನಾವು ಹಾಕ್ಕೊಳ್ಬೇಕು, ಒಂದೇ ಮೆಜರ್ಮೆಂಟ್ ಕಪ್ಪಲ್ಲಿ. ನಾನಿಲ್ಲಿ ಒಂದು ಮೆಜರ್ಮೆಂಟ್ ಕಪ್ ಇಟ್ಕೊಂಡಿದ್ದೆ, ಅದೇ ಕಪ್ಪಲ್ಲಿ ಈಗ ಆಲ್ಮಂಡನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ನಾವು ತೆಗೆದಿಟ್ಕೊಳ್ಬೇಕು. ಈಗ ಇದು ಆಗಿದೆ. ಈಗ ಅದೇ ಸ್ಪೂನಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಾನಿಲ್ಲಿ ಪಿಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಈಗ ನಾನು ಕ್ಯಾಶ್ಯೂನು ಕೂಡ ಹಾಕ್ಕೊಳ್ತಾ ಇದ್ದೀನಿ, ಅದೇ ಮೆಜರ್ಮೆಂಟ್ ಕಪ್ನಲ್ಲಿ. ಇದೆರಡನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ಆಗಿದೆ ನೋಡಿ, ಈ ರೀತಿ ಕಂದು ಬಣ್ಣಕ್ಕೆ, ಸಾಧಾರಣವಾಗಿ ಕಂದು ಬಣ್ಣಕ್ಕೆ ಬಂದರೆ ಸಾಕು. ಅದನ್ನು ನಾನೀಗ ಇದಾಗಿದೆ, ನಾನು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದನ್ನು ಇದೇ ರೀತಿ ತುಂಬ ಹೆಲ್ದಿ ಕೂಡ ಇದು. ಇದನ್ನು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ನೀವು ಕೂಡ. ಇದು ತುಂಬಾ ಟೇಸ್ಟ್, ಮಕ್ಕಳಿಗೂ ಕೂಡ ಉತ್ತಮವಾದ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಈಗ ಅದು ಫ್ರೈ ಆಗಿದೆ. ಈಗ ಒಂದು ಬಾಣಲಿಗೆ ಪುನಃ ನಾನು ಸ್ವಲ್ಪನೇ ತುಪ್ಪನ ಹಾಕ್ಕೊಂಡು ಈಗ ನಾನಿಲ್ಲಿ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಳ್ತೀನಿ. ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ನೋಡಿ, ಈಗ ಇದು ಫ್ರೈ ಆಯ್ತಾ ಇದ್ದಾಗೆ ನೋಡಿ ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡನ್ನು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಇದು ಕೂಡ ಸಾಧಾರಣವಾಗಿ ಒಂದು ಕಂದು ಬಣ್ಣಕ್ಕೆ ಬರುವ ಹಾಗೆ ಫ್ರೈ ಮಾಡಿಕೊಳ್ಬೇಕು. ಇದು ತುಂಬ ಉತ್ತಮವಾದ ಒಂದು ಆಹಾರ. ಇದನ್ನು ನಾವು ಹಾಗೇ ಕೂಡ ತಿನ್ಬೋದು, ಬೆಳಿಗ್ಗೆ ನಾವು ತಿನ್ಬೋದು. ಇದು ಒಂದು ಒಳ್ಳೆ ಫುಡ್ಡು. ಅದೇ ರೀತಿಯಾಗಿ ಈಗ ಇದು ಆಗಿದೆ, ಇದನ್ನು ತೆಗೆದು ಇಡ್ತಾ ಇದ್ದೀನಿ. ಇದೆಲ್ಲನೂ ನಾನು ಒಟ್ಟಿಗೆ ಸೇರಿ ಒಂದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಪೌಡರ್ ಮಾಡ್ಕೊಳ್ಬೇಕು ಇದನ್ನು. ಈಗ ಬಾಣಲಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನೀಗ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ತುರಿ ಹಾಗೂ ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ, ಅದೇ ಒಂದು ಮೆಜರ್ಮೆಂಟ್ ಕಪ್ನಲ್ಲಿ. ಇದನ್ನು ಕೂಡ ಲೈಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ನಾವು ಬಿಸಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ಚೆನ್ನಾಗಿ ಕಂದು ಬಣ್ಣ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ತುಂಬ ಕಂದು ಬಣ್ಣ ಏನು ಬರೋದಂಥದ್ದು ಬೇಡ, ಸಾಧಾರಣವಾಗಿದ್ದರೆ ಸಾಕು. ನೋಡಿ, ಈ ರೀತಿಯಾಗಿ ಆ ಫ್ಲೇವರ್ ಇದ್ದರೆ ಸಾಕು. ನೋಡಿ, ಈಗ ಇದನ್ನು ಸೇರಿಸಿ ನಾನು ಈಗ ಡ್ರೈ ನಟ್ಸನ್ನು ಜೊತೆಗೆ ನಾನು ಹಾಕ್ಕೊಂಡು ಅದನ್ನು ಪೌಡರ್ ಮಾಡಿ ಇಟ್ಕೊಳ್ತೀನಿ. ಈಗ ಇಲ್ಲಿ ಪುನಃ ಇನ್ನೊಂದು ಸ್ಪೂನ್ ತುಪ್ಪನ ಹಾಕಿ ನಾನು ಡೇಟ್ಸನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ಈಗ ಡೇಟ್ಸನ್ನು ನಾವು 1 ಕಪ್ಪಷ್ಟು ಡೇಟ್ಸನ್ನು ತೊಗೊಂಡಿದ್ದೀನಿ. ಇಲ್ಲಿ ಅದೇ ಒಂದೇ ಮೆಜರ್ಮೆಂಟ್ ಕಪ್ಪಷ್ಟು ಡೇಟ್ಸನ್ನು ತೊಗೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಈಗ ವೈಟ್ ಗ್ರೇಪ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ವೈಟ್ ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್ ಕೂಡ ಹಾಕಿ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಇದು ತುಪ್ಪದಲ್ಲೇ ಫ್ರೈ ಆಗಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಇದನ್ನು ಸಪ್ರೇಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಅಲ್ಲಿ ಡ್ರೈ ನಟ್ಸು ಮತ್ತು ಕೊಬ್ಬರಿ ಎಲ್ಲ ಒಂದು ಕಡೆ ಗ್ರೈಂಡ್ ಮಾಡಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ನಾನು ಈಗ ಸಪ್ರೇಟಾಗಿ ಗ್ರೈಂಡ್ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಅದೇ ಪೌಡರ್ ಮಾಡ್ಕೊಂಡಂಥ ಪಾತ್ರೆಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಕೊಬ್ಬರಿ ಇದನ್ನು ಹಾಕಿ ಮತ್ತು ಈಗ ಇದು ಡೇಟ್ಸ್ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾವು ಒಂದು ಸ್ಪೂನಿನ ಸಹಾಯದಿಂದನೂ ಇಲ್ಲ ನಮ್ಮ ಕೈಯನ್ನು ಕ್ಲೀನಾಗಿ ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡು ಅದರಲ್ಲಿ ನಾವು ಉಂಡೆ ಕಟ್ಬೋದು. ಈಗ ನಾನು ಇಲ್ಲಿ ನೀಟಾಗಿ ಉಂಡೆ ಕಟ್ಟಿ ನಾನು ಇಡ್ತೀನಿ. ಈಗ ನಾನು ಕೊಬ್ಬರಿ ತುರಿಯನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿ ನಾನು ಇಡ್ತಾಯಿದ್ದೀನಿ. ಇಲ್ಲಿ ನೋಡಿ ಆಗಿದೆ. ಈಗ ನಾನು ನೀಟಾಗಿ ಅದನ್ನು ಬಾಲ್ಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ.
ತುಂಬ ಟೇಸ್ಟು. ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.